ಗಟ್ಟಿ ಬಂಗಾರ ಕೊಡುವುದಾಗಿ ಅರ್ಧ ತೊಲೆ ಚಿನ್ನದ ಸರ ಎಗರಿಸಿದ ಖದೀಮರು. ಗಟ್ಟಿ ಬಂಗಾರ ಕೊಡುವುದಾಗಿ ನಂಬಿಸಿ ಅರ್ಧ ತೊಲೆ ಬಂಗಾರದ ಸರ, 4 ತೂಕದ ಕಿವಿಯಲ್ಲಿ ಹಾಗೂ 9,000 ರೂಪಾಯಿಗಳನ್ನು ಖದೀಮರು ಎಗರಿಸಿದ ಘಟನೆ ಶುಕ್ರವಾರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜರುಗಿದೆ. ಲಕ್ಷ್ಮೇಶ್ವರದ ಬಸ್ತಿಬಣದ ಬೋವಿವಣೆಯ ನಿವಾಸಿ ಹನುಮವ್ವ ಫಕೀರಪ್ಪ ಕೊರದಾಳ ಮೋಸಕ್ಕೆ ಹೋದ ವೃದ್ಧೆಯಾಗಿದ್ದಾರೆ. ಹನುಮವ್ವ ಕಣ್ಣಿನ ಚಿಕಿತ್ಸೆಗಾಗಿ ಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಯಿಂದ ಮನೆಗೆ ಹೋಗುವ ಸಂದರ್ಭದಲ್ಲಿ ಅಪರಿಚಿತ ವೃದ್ಧೆಯನ್ನು ಪರಿಚಯ ಮಾಡಿಕೊಂಡು ಪುರಸಭೆಯಿಂದ ಕರೆದುಕೊಂಡು ಹೋಗಿ ಈ ದುಷ್ಕೃತ್ಯ ಎಸಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಶುಕ್ರವಾರ ಇದೆ ಪೊಲೀಸ್ ಸ್ಟೇಷನ್ ಇದ್ರ ಪ್ರಕಾರ 1:27ರಿಂದ ಇವರು 1:27ಕ್ಕೆ ಇಲ್ಲಿ ಇದು ಕದರ ಬಸ್ಸಿಯ ಸರ್ಕಲ್ ದಾಟಿ ಇದ್ರಿಗೆ ಹೋಗೋ ಮುಂದೆ 1:30 ಸುಮಾರಿಗೆ ಅವರು ಅಲ್ಲಿ ಮುನ್ಸಿಪಾಲಿಟಿ ನಿತ್ಯೋತ್ಸವ ಅಂಗಡಿ ಇತ್ತಲ್ರಿ ಕೂಡಿದ್ರಂತ. ಅಲ್ಲಿಂದ ಇವರು ಗಟ್ಟಿ ಬಂಗಾರ ಅಂತಂದು ಹೇಳಿ ಅಲ್ಲಿ ಹಿಂದೆ ಕರ್ಕೊಂಡೋಗಿ ಮುನ್ಸಿಪಾಲಿಟಿ ಒಳಗೆ ಹಿಂದೆ ಕುಂದ್ರಸ್ಕೊಂಡು ಇವ್ರ ಕಡೆ ಅದು ಗಟ್ಟಿ ಬಂಗಾರ ಅಂತಂದು ಹೇಳಿ ಕಿವ್ಯಾನು ಬುರ್ಮಾ ಸರ 9,000 ರೂಪಾಯಿ ಇವ್ರ ಕಡೆ ಕ್ಯಾಶ್ ಇಸ್ಕೊಂಡು ಹೋಗ್ಯಾರ. ಈ ಅಮ್ಮ ಆ ಬಂಗಾರ ತೊಗೊಂಡೋಗಿ ಬಂಗಾರ ಅಂಗಡಿಗೆ ಚೆಕ್ ಮಾಡ್ಸೋ ಮುಂದೆ ಅದು ಪಾಶಿದ ಅಂದಿಂದಾಗ ಈಕೆ ಊಟ ಮಾಡೋದನ್ನ ಒಂದಿನ ಎದ್ದು ಊರು ಬಿಡಾಕ ಕುಂತಿದ್ಲು. ಅಂದ್ರೆ ಈಕೆ ಪಾಶಿ ಕೊಟ್ಟು ತೊಗೊಂಡು ಹೋಗ್ಯಾರ. ಆಕಿ ಕೈಯಾಗ ಪಾಶಿದ್ ಕೊಟ್ಟು ಈಕಿದು ಒರಿಜಿನಲ್ ಬಂಗಾರ ಅವ್ರು ಒಯ್ದಾರ. ಹೌದ್ರಿ. ಈ ಕ್ಯಾಮ್ ಒಬ್ಬಕ್ಕೆ ಹೆಂಗೆ ಇದೆ ವಿಚಾರ ಮಾಡಿದ್ರೆ ಸರ್ಕಾರ ದವಾಖಾನಿಗೆ ಕಣ್ಣು ತೋರ್ಸಾಕ ಬಂದಿತ್ತು. ಅವ್ರೀಗ ಮೋಸ ಮಾಡಿ ತೊಗೊಂಡು ಹೋಗ್ಯಾರ. ಈಗ ಪೇಷಂಟ್ಗೆ ಕಂಪ್ಲೇಂಟ್ ಕೊಟ್ಟಿವಿಲ್ಲ. ಮುಂದೆ ಅವ್ರು ಏನು ಹೇಳ್ತಾರೆ. ಅಮ್ಮನ ಹೆಸರೇನು? ಹನುಮವ್ವ ಫಕೀರಪ್ಪ.